ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಚೇತನಾಳ ನೋವು ಹಾಗೆ ಅವಳಮ್ಮ ಮಾಲತಿಯ ಸಾಂತ್ವನದ ಮಾತುಗಳು ಹಾಗೂ ಸಕಾರಾತ್ಮಕ ದೃಷ್ಟಿಕೋನ ಇವುಗಳ ಬಗ್ಗೆ ಎಲ್ಲ ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀರಲ್ವಾ? ಯಾರೆಲ್ಲ ಮೊದಲನೇ ಭಾಗವನ್ನು ನೋಡಿಲ್ವೋ ದಯವಿಟ್ಟು ಈಗಲೇ ಅದನ್ನು ನೋಡಿ ನಂತರ ಈ ಭಾಗವನ್ನು ನೋಡಿದರೆ ಕತೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಈಗ ಕಥೆನ ಮುಂದುವರಿಸೋಣವಾ? ಅಯ್ಯೋ ದೇವೇ, ಒಂಥರ ಭಯ ಆಗ್ತಾ ಇದೆ. ಇವತ್ತು ನಮ್ಮ ಪುಟ್ಟಿದ ರಿಸಲ್ಟು ಏನಾಗಿದೆಯೋ ಏನೋ. ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ಲು, ಧೈರ್ಯ ತುಂಬಿದ್ದೀನಿ, ಆದರೂ ಅವಳು ಬರೋವರೆಗೂ ಕೈಕಾಲೇ ಆಡ್ತಿಲ್ಲ. ಏ ಮಾಲ್ತಿ, ಏನು ಮಾಡ್ತಿದ್ದೀಯೇ? ಹಾಂ, ನಿಂತ್ಕೊಂಡು ಯಾರಿಗೆ ಕಾಯ್ತಾ ಇದೆಯಾ? ಮನೆ ಕೆಲಸ ರಾಶಿ ಬಿದ್ದಿದೆ, ಮಾಡೋದು ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ಯಲ್ಲ, ಏನಾಗಿದೆ ಇವತ್ತು ನಿಂಗೆ? ಅತ್ತೆ, ಅದು ಇವತ್ತು ನಮ್ಮ ಪುಟ್ಟಿ ರಿಸಲ್ಟು ಏನಾಗಿದೆಯೇನೋ ಅಂತ ಸ್ವಲ್ಪ ತಳಮಳ. ಹಾಗೆ ನೋಡ್ತಾ ಇದ್ದೆ, ಇನ್ನೂ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಮನೆ ಕೆಲಸನೂ ಮಾಡ್ತಾ ಇದ್ದೀನಿ ಅತ್ತೆ. ಇವತ್ತು ಒಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅತ್ತೆ. ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೀನಿ, ಮಾಡಲ್ಲ ಅಂತಲ್ಲ, ಆದರೆ ಸ್ವಲ್ಪ ನಿಧಾನ ಆಗ್ಬೋದು. ಒಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅತ್ತೆ. ನಮ್ಮ ಪುಟ್ಟಿ ಇವಾಗ 10th ಅಲ್ವಾ, ಅವಳದು ರಿಸಲ್ಟ್ ಮೇಲೆ ಅವಳ ಭವಿಷ್ಯ ಇದೆ. ಒಂದು ಸಣ್ಣ ಚಡಪಡಿಕೆ, ಪ್ಲೀಸ್ ಅತ್ತೆ ಅರ್ಥ ಮಾಡ್ಕೊಳ್ಳಿ. ನಿನ್ನ ಪುಟ್ಟಿ ರಿಸಲ್ಟು, ಅವಳ ರಿಸಲ್ಟ್ ಮೇಲೆ ಭವಿಷ್ಯ ನಿಂತಿದೆ. ಏನು ನೀನು ಮನೆ ಕೆಲಸ ಮಾಡಿದಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ? ಹಾಂ, ನಮ್ಮ ಸಾಗರ್ಗೆ ಅಂಥ ದೊಡ್ಡ ಸ್ಕೂಲಲ್ಲಿ ಹಾಕಿದ್ದೀವಿ, ಒಳ್ಳೆ ಟೀಚರ್ಸ್ ಇದ್ದಾರೆ, ಆಮೇಲೆ ಒಳ್ಳೆ ಕಡೆ ಟ್ಯೂಷನಿಗೆ ಹಾಕಿದ್ದೀವಿ, ನಾನು ಅವನನ್ನು ಮಾನಿಟ್ರ್ ಮಾಡ್ತೀನಿ. ಇಷ್ಟು ಮಾಡಿನೂ ಈ ಸಲ ಜಸ್ಟ್ ಪಾಸ್ ಆಗಿದ್ದಾನೆ. ಅಂಥದ್ರಲ್ಲಿ ನಿನ್ನ ಮಗಳು ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು, ಸರಿಯಾಗಿ ಟೀಚರ್ಸ್ ಇಲ್ಲ ಅಂತ ಊರವ್ರು ಹೇಳ್ತಾರಪ್ಪ. ಅಂಥದ್ರಲ್ಲಿ ನಿನ್ನ ಮಗಳು ಪಾಸ್ ಆಗ್ತಾಳೆ ಅಂತಿದ್ಯಾ? ನಿನ್ನ ಮಗಳು ಪಾಸ್ ಆಗಲ್ಲ. ಯಾಕೆ ಸುಮ್ಮನೆ ಚಿಂತೆ ಮಾಡ್ಕೋತೀಯ? ನಿನ್ನ ಜೊತೆಗೆ ಒಬ್ಳು ಕೆಲ್ಸಕ್ಕೆ ಸಿಕ್ಕಿರ್ಲು ಅಂತ ಅನ್ಕೋ, ನಿಂಗೂ ಸ್ವಲ್ಪ ರೆಸ್ಟ್ ಸಿಗತ್ತೆ, ಇನ್ನೊಂದಷ್ಟು ಬಟ್ಟೆ ಹೊಲಿಬೋದು. ಹಾಂ, ಅವಳಿಗೂ ಬಟ್ಟೆ ಹೊಲಿಯೋದನ್ನು ಕಲಿಸು. ಒಂದೇ ಕೈಯಲ್ಲಿ ಹೊಲಿಬೇಕು ಪಾಪ, ಆದರೂ ಕಲಿಸು. ನೀ ತುಂಬ ಬುದ್ಧಿವಂತ ಅಲ್ಲ, ಮಗಳಿಗೆ ಒಂದೇ ಕೈಯಲ್ಲಿ ಹೇಗೆ ಬಟ್ಟೆ ಹೊಲಿಬೋದು ಅನ್ನೋದನ್ನು ಕಲಿಸು. ಮುಂದೆ ಅವಳಿಗೆ ಉಪಯೋಗನಾದರೂ ಆಗತ್ತೆ. ಅಯ್ಯೋ, ಅವಳು ಪಾಸ್ ಆದ್ರೆಷ್ಟು, ರ್ಯಾಂಕ್ ಬಂದ್ರೆಷ್ಟು? ಸೊಟ್ಟು ಕೈ ಹುಡುಗಿನ ಯಾರಾದರೂ ಮದುವೆ ಆಗ್ತಾರಾ? ಈ ಗಂಡ ಹೆಂಡತಿ ಇರೋವರೆಗೂ ಅವಳನ್ನು ನೋಡ್ಕೋತಾರೆ, ಆಮೇಲೆ ಅವಳು ಬಾಳು ಮೂರಾ ಬಟ್ಟೆ. ಸುಮ್ಮನೆ ಹೋಗಿ ಕೆಲಸ ಮಾಡೇ ಮಾಲ್ತಿ, ಇಲ್ಲಿ ಸಲದ್ದು ಆಸೆ ಇಟ್ಕೋಬೇಡ. ನಿನ್ನ ಮಗಳ ಕೈಲಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಮನೆ ಕೆಲಸ ಮಾಡು, ಬೇಗ ಬೇಗ ಮಾಡು. ಅಹಲ್ಯಕ್ಕ, ಮನೇಲಿ ಇದ್ದೀರಾ? ಯಾರು? ವತ್ಸಲನ? ಬಾರೆ ಒಳಗೆ. ಅಯ್ಯೋ ಅಹಲ್ಯಕ್ಕ, ಇನ್ನು ಇಲ್ಲೇ ಕೂತಿದ್ದೀರಲ್ಲ, ನಿಮ್ಗೆ ಹಾಗಾದ್ರೆ ವಿಷಯ ಗೊತ್ತಿಲ್ವಾ? ಹಾಂ, ನಿಮ್ಮ ಮೊಮ್ಮಗಳು ಎಂಥ ಕೆಲಸ ಮಾಡಿದಾಳು ಗೊತ್ತಾ? ಹಾಂ, ನನ್ನ ಮಗಳು ಏನು ಮಾಡಿದಾಳು ವತ್ಸಲಕ್ಕ? ಇನ್ನೇನು ಮಾಡಿರ್ತಾಳೆ, ಫೇಲ್ ಆಗಿದ್ದಾಳೇನೋ, ಅದಕ್ಕೆ ಜೀವಕ್ಕೇನಾದ್ರು ಅಪಾಯ ಮಾಡ್ಕೊಳ್ಳೋಕ್ಕೆ ಹೊರಟಿದ್ಲೋ ಏನೋ. ಇವಳು ಮಾಡೋದು ಇಂಥದ್ದೇ ಘನಂದಾರಿ ಕೆಲಸ ಅಲ್ಲ. ಅಪ್ಪ ಅಮ್ಮ ಸೇರಿ ನಮ್ಮ ಮರ್ಯಾದೆ ತೆಗೆದಿದ್ದಾಯ್ತು, ಈಗ ಇವಳೊಬ್ಳು ಬಾಕಿ ಇದ್ಲು ಅಂತ ಕಾಣತ್ತೆ. ವತ್ಸಲಕ್ಕ, ಪ್ಲೀಸ್ ವತ್ಸಲಕ್ಕ, ಏನಾಯ್ತು ಅಂತ ಹೇಳಿ, ನನ್ನ ಮಗಳು ಎಲ್ಲಿದ್ದಾಳೆ? ಅಯ್ಯೋ ಅಯ್ಯೋ ಮಾಲ್ತಿ, ನಿಂಗೇನಾಗಿದೆ ಇವತ್ತು? ಯಾಕೆ ಹೀಗೆ ಆಡ್ತಿದ್ಯಾ? ಯಾವಾಗಲೂ ಒಳ್ಳೆ ಮಾತಾಡೋಳು, ಒಳ್ಳೆ ಯೋಚನೆ ಮಾಡೋಳು ತಾನೆ, ಇವತ್ತು ಯಾಕೆ ಹೀಗೆ ಆಡ್ತಿದ್ಯಾ? ನಿನ್ನ ಮಗಳು ನಮ್ಮ ಊರಿನ ಕೀರ್ತಿನ ಹೆಚ್ಚಿದಾಳೆ ಗೊತ್ತಾ? ಇಡೀ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾಳೆ ನಿನ್ನ ಮಗಳು, ನಮ್ಮ ಜಿಲ್ಲೆಗೆ ಫಸ್ಟು. ಇನ್ನೇನು ಹೇಳಬೇಕಾಗಿಲ್ಲ ತಾನೇ, ಇಡೀ ಊರವರೇ ಅವಳನ್ನು ಕೊಂಡಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಚೇತನಂದೇ ಮಾತು. ನಿಮಗೆ ಮಾತ್ರ ಗೊತ್ತಿಲ್ಲ. ಬಾ ಹೊರಗೆ ಬಾ. ಹಾಂ, ಏನು 3ನೇ ರ್ಯಾಂಕ ನಮ್ಮ ಸ್ಟೇಟಿಗೆ? ಹೌದು ಕಣೆ ಶರಾವತಿ, 3ನೇ ರ್ಯಾಂಕ್ ಬಂದಿದ್ದಾಳೆ, ನಮ್ಮೂರಿನ ಕೀರ್ತಿನ ಹೆಚ್ಚಿದ್ದಾಳೆ. ಮಕ್ಕಳಿದ್ರೆ ಹಿಂಗಿರ್ಬೇಕು ನೋಡು. ಏನಿದ್ರೆ ಏನು ಪ್ರಯೋಜನ, ಸೊಟ್ಟ ಕೈ ತಾನೆ. ನೀವು ಈ ಜನ್ಮದಲ್ಲಿ ಬದಲಾಗಲ್ಲ ಅಹಲ್ಯಕ್ಕ. ಎಲ್ಲರೂ ಆ ಮಗುನ ಹೊಗಳಿ ಹಾರೈಸಿ ಕೊಂಡಾಡ್ತಿದ್ದಾರೆ.
ಎಲ್ಲರೂ ಪ್ರೀತಿಯಿಂದ ನೋಡ್ತಿದ್ದಾರೆ, ಎಲ್ಲರೂ ಅವಳನ್ನು ಮಾತಾಡ್ಸೋರೆ. ನಿಮಗೆ ಮಾತ್ರ ಬಿಡಿ. ಅದೇನೋ ಗಾದೆ ಹೇಳ್ತಾರೆ, ಇಂಥ ಖುಷಿ ಹೊತ್ತಲ್ಲಿ ನನಗಂತೂ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ನೀನು ಇಲ್ಲೇ ಇರ್ತೀಯಾ ಇಲ್ಲ ಹೊರಗೆ ಬರ್ತೀಯಾ? ಹೊರಗೆ ಬರ್ತೀನಿ ಇವತ್ತು ಸಲಕ್ಕ. ಒಳ್ಳೆಯ ಸುದ್ದಿನೇ ತಂದ್ರಿ, ದೇವ್ರ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಾನು ಬರ್ತೀನಿ. ಓ, ನಿನ್ನ ಮಗಳೇ ಬಂದ್ಲಲ್ಲ ಪುಟಿ ಚೇತನ, ನಂಗೆ ಭಾರಿ ಖುಷಿ ಆಯಿತು. ನಾನು ಬೇಗ ಹೋಗಿ ಅಡುಗೆಗೆಲ್ಲ ರೆಡಿ ಮಾಡ್ಕೋತೀನಿ. ಸಂಜೆ ನೀನು, ನಿನ್ನಪ್ಪ, ನಿಮ್ಮಮ್ಮ 3 ಜನ ನಮ್ಮ ಮನೆಗೆ ತಿಂಡಿಗೆ ಬರಬೇಕಾಯ್ತಾ? ಪ್ಲೀಸ್ ಮರಿಬಾರ್ದು. ಇನ್ನು ನಾಳೆ ನಾಡಿದ್ರಲ್ಲಿ ನೀನು ತುಂಬ ಬ್ಯುಸಿ ಆಗಿಬಿಡ್ತೀಯ. ಟಿ ವಿಯವ್ರು ಬರ್ತಾರೋ, ನ್ಯೂಸ್ ಪೇಪರವ್ರು ಬರ್ತಾರೋ, ಯಾರು ಬರ್ತಾರೋ, ಇವತ್ತು ನೀನು ನಮ್ಮ ಮನೆಗೆ ಬರಲೇಬೇಕು ಆಯಿತಾ? ಮರಿಬೇಡ. ಆಂಟಿ ಪರವಾಗಿಲ್ಲ ನೋಡಿ ಅತ್ತೆ, ಇವಳು ಡ್ರಾಮ ಹಾಗೆಲ್ಲ ಹೇಳೋ ಹಾಗೇ ಇಲ್ಲ ಚೇತನ. ಬರಲೇಬೇಕು, ಬರಲೇಬೇಕು. ಇಲ್ಲಾಂದರೆ ನಿಂಗೆ ಜಂಬ ಬಂದಿದೆ ಅಂತ ಅನ್ಕೋತೀನಿ. ಮಾಲ್ತಿ, ನಿಂಗೆ ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ ತಾನೇ. ಇವತ್ತು ಸಂಜೆ ನೀವು 3 ಜನ ನಮ್ಮ ಮನೆಗೆ ಬರಬೇಕು. ನಾನು ನಮ್ಮ ಮನೆಯವರು ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಆಯಿತಾ? ಬಾಯ್. ಹೆಚ್ಚು ಮಾತಾಡೋಕೆ ನಂಗೆ ಸಮಯ ಇಲ್ಲ, ಬರ್ತೀನಿ. ನಾವಿಲ್ಲೇ ಕೂತಿದ್ದೀವಿ, ನಮಗೊಂದು ಮಾತು ಹೇಳ್ತಾಳ ನೋಡು. ಬರೋದು ಸ್ವಲ್ಪ ತಡ ಆಯಿತು, ಸಾರಿ ಅಮ್ಮ. ವತ್ಸಲಕ್ಕ ಎಲ್ಲ ವಿಷಯ ಹೇಳಿದ್ರು, ವಿಷಯ ಗೊತ್ತಾಯ್ತು. ತುಂಬ ಖುಷಿ ಆಯಿತು ಪುಟ್ಟಿ. ಮೊದಲು ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡು. ಅಜ್ಜಿ? ಹಾಂ ಸಾಕು ನಿಲ್ಸ್ ನಾಟಕ. ಮನಸ್ಸಲ್ಲಿ ಒಂದೆಳ್ಳಷ್ಟು ಪ್ರೀತಿ ಇಲ್ಲ, ನಿನಗೆ ಮಾತ್ರ ಅಲ್ಲ ನನಗೂ ಏನು ಪ್ರೀತಿ ಇಲ್ಲ. ನಮಸ್ಕಾರ ಮಾಡೋದೆಲ್ಲ ನಾಟಕಗಳು ಬೇಡ, ಸುಮ್ಮನೆ ಹೋಗು. ಯಾರು ಮಾಡದೇ ಇರೋದನ್ನು ನೀನೇನು ಮಾಡಿಲ್ಲ. ನಿನಗಿಂತ ಇನ್ನೂ ಮೇಲಿಬ್ಬರು ಇದ್ದಾರೆ, 2nd ರ್ಯಾಂಕು 1st ರ್ಯಾಂಕ್ ಬಂದವರು. ಅವ್ರಿಗಿಂತ ನೀನೇನು ಹೆಚ್ಚಲ್ಲ. ಹೋಗು ಸುಮ್ಮನೆ. ನೀನು ಎಷ್ಟು ಮಾಡಿದ್ರು ಅಷ್ಟೇ, ಸೊಟ್ಟ ಕೈ. ನೀನು ಎಷ್ಟೇ ಸಾಧನೆ ಮಾಡಿದ್ರು ಅಷ್ಟೇ ಚೇತನ. ನೀನು ಸೊಟ್ಟ ಕೈ ಏನು ನೆಟ್ಟಗಾಗಲ್ಲ. ನಿನ್ನ ಬಾಳು ಯಾವಾಗಲೂ ಹೀಗೆ ಕಣ್ಣೀರಲ್ಲೇ ಕಳಿಯೋದು. ಹೋಗು ಸುಮ್ಮನೆ. ಇನ್ನೂ ಇಲ್ಲೇ ಇದ್ದರೆ ನಮ್ಗಳ ಮಾತುಗಳು ನಿನಗೆ ಚುಚ್ಚುತ್ತೆ, ಆಮೇಲೆ ಕಣ್ಣೀರು ಬರುತ್ತೆ. ನಿನ್ನ ನೋಡಿ ನಿಮ್ಮಮ್ಮ ಅಳೋದು, ಅವರೊಂದಷ್ಟು ಕಂತೆ ಪುರಾಣ ವೇದ ಅಂತ ಹೇಳೋದು, ಇವೆಲ್ಲ ಬೇಡವೇ ಬೇಡ. ಅಮ್ಮ ಮಗಳು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ನಿನ್ನನ್ನಂತೂ ನಾವು ಯಾರೂ ಒಪ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡ ಪುಟ್ಟಿ, ಬಾ ಒಳಗೆ ಹೋಗೋಣ. ಖುಷಿಯಾಗಿರ್ಬೇಕಾದ ಹೊತ್ತಲ್ಲಿ ಯಾಕೆ ಹೀಗೆ ಬೇಜಾರು ಮಾಡ್ಕೋತೀಯ ಪುಟ್ಟಿ? ನನಗಂತೂ ಅದೆಷ್ಟು ಖುಷಿಯಾಗಿದೆ ಗೊತ್ತಾ? ನಿಮ್ಮಪ್ಪ ಅಂತೂ ಕುಣಿತಿದ್ದಾರೋ ಏನೋ, ಇಷ್ಟು ಖುಷಿ ತಂದಿದ್ಯಾ. ಇಡೀ ಊರಿಗೂರೇ ನಿನ್ನನ್ನು ಹೊಗಳ್ತಾ ಇದೆ. ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಅಮ್ಮ ಬೇಜಾರಾಗ್ತೆ. ನೀನು ಹೇಳ್ದಾಗೆ ಊರವರೆಲ್ಲ ನನ್ನ ಬಗ್ಗೆ ಖುಷಿ ಪಡ್ತಿದ್ದಾರೆ. ಆದರೆ ಅಜ್ಜಿ ಚಿಕ್ಕಮ್ಮ ಹೇಗೆ ಮಾತಾಡಿದರು, ಬರೋವಾಗ ಅಜ್ಜನೂ ಸಿಕ್ಕಿದ್ರು, ಅವರು ಕೂಡ ನನಗೆ ಒಂದು ಕಂಗ್ರಾಟ್ಸ್ ಹೇಳಿಲ್ಲ. ಹೇಳ್ತಿದ್ರು ಪರವಾಗಿರಲಿಲ್ಲ, ಆದರೆ ಸೊಟ್ಟ ಕೈ ಅಂತ ಅವರು ಒಂದಷ್ಟು ಗೇಲಿ ಮಾಡಿದ್ರು. ಒಂಥರ ತುಚ್ಛವಾಗಿ ಮಾತಾಡಿದರು. ಬೇಜಾರಾಯಿತು ಗೊತ್ತಾ? ನೀನು ಹೇಳೋದೆಲ್ಲ ಕೇಳುವಾಗ ನಂಗೆ ಸರಿ ಅನಿಸುತ್ತೆ, ಆದರೂ ಒಂದೊಂದು ಸರಿ ಇಂಥ ಮಾತುಗಳು ಹೃದಯಕ್ಕೆ ಚುಚ್ಚುತ್ತಮ್ಮ, ನೋವಾಗುತ್ತೆ. ನನ್ನ ಕೈ ಒಂದು ಚೆನ್ನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ನಾನು ಅವ್ರಿಗೆ ತಿರುಗಿ ಏನಾದ್ರು ಹೇಳಾಗಿದೆಯಾ? ನನ್ನ ಕೈ ಹೀಗಿದೆ, ಬೇಜಾರಾಗತ್ತಮ್ಮ. ಪುಟ್ಟ, ನೀನೀಗ ಅವ್ರಗಳ ಮಾತು ಕೇಳ್ಕೊಂಡು ಬೇಜಾರಾದರೆ ಉಳ್ದಷ್ಟು ಜನರಿಗೂ ನೀನು ಮೋಸ ಮಾಡಿದಾಗತ್ತಲ್ವಾ? ಇಡೀ ಊರಿಗೂರೇ ನಿನ್ನನ್ನು ಹೊಗಳ್ತಾ ಇದೆ. ಅದ್ಯಾರೋ ಪೇಪರವ್ರು ಬಂದು ನಿನ್ನ ಹತ್ರ ಮಾತಾಡಿಸಿದ್ರು ಅಂತಲೂ ಹೇಳ್ತೀಯ. ಅಷ್ಟೆಲ್ಲ ಖುಷಿ ಇರೋವಾಗ ಯಾಕೆ ಇವತ್ತೊಂದು 4-5 ಜನರ ಮಾತನ್ನು ಕೇಳಿ ತಲೆ ಕೆಡಿಸ್ಕೋತೀಯ? ಸುಮ್ಮನೆ ಇರು. ಈ ಸಾಧನೆ ಇನ್ನಷ್ಟು ಮತ್ತಷ್ಟು ಮುಂದುವರಿಬೇಕು. ಹಾಗೆ ಮುಂದುವರಿಬೇಕು ಅಂದರೆ ನೀನು ಖುಷಿಯಾಗಿರಬೇಕು. ಇನ್ನಷ್ಟು ನೀನು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ನಿನ್ನ ಹತ್ರ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಮಗಳೇ, ಅದನ್ನು ಉಪಯೋಗ ಮಾಡ್ಕೋ. ಇಂಥದ್ದನ್ನೆಲ್ಲ ನಿನ್ನ ತಲೆಗೆ ಹಾಕ್ಕೋಬೇಡ, ಸುಮ್ಮನೆ ಇರು ನೀನು. ಅಮ್ಮ, ಅಜ್ಜಿ, ತಾತ, ಚಿಕ್ಕಮ್ಮ, ಚಿಕ್ಕಪ್ಪ, ಸಾಗರ್ ಒಂದೇ ಒಂದಿನ ನನಗೆ ಪ್ರೀತಿ ತೋರಿಸಿದಾರ ಅಮ್ಮ. ಬೇಜಾರಾಗಲ್ವಾ ಹೇಳು? ಆ ಸಾಗರ್ ಹೇಗೆ ಅಜ್ಜಿಗೆ ಮೊಮ್ಮಗನೋ, ನಾನು ಹಾಗೆ ಮೊಮ್ಮಗಳಲ್ವಾ? ಯಾಕೆ ಈ ಥರ ಆಡ್ತಾರೆ? ನೀನು ಇಲ್ಲೇ ತಪ್ಪು ತಿಳ್ಕೊಂಡಿರೋ ಚೇತನ. ಪ್ರೀತಿ ಅನ್ನೋದು ಅವ್ರ ಹತ್ರ ಇಲ್ಲವೇ ಇಲ್ಲ.
ಈಗ ನಿನ್ನ ಹತ್ರ ತುಂಬ ಕಾಸ್ಟ್ಲಿ ಬಟ್ಟೆ ತೋರಿಸು ಅಂದರೆ ನೀನು ಎಲ್ಲಿಂದ ತೋರಿಸ್ತೀಯ? ನಿನ್ನ ಹತ್ರ ಇದ್ದರೆ ನೀನು ತೋರಿಸ್ತೀಯ, ಇಲ್ಲದೆ ಇರೋದನ್ನು ತೋರ್ಸೋಕ್ಕಾಗತ್ತಾ? ಇದು ಹಾಗೆ, ಅವ್ರು ಯಾರಿಗೂ ಪ್ರೀತಿ ಅಂದರೆ ಗೊತ್ತೇ ಇಲ್ಲ, ಅವ್ರ ಹತ್ರ ಪ್ರೀತಿ ಇಲ್ಲ, ಹಾಗಾಗಿ ಅವ್ರು ತೋರಿಸ್ತಾ ಇಲ್ಲ. ನೀನು ಅದನ್ನು ನಿರೀಕ್ಷೆ ಮಾಡೋದು ತುಂಬ ತಪ್ಪಾಗತ್ತೆ. ಇಲ್ಲದೆ ಇರೋದನ್ನು ಬೇಕು ಅಂತ ಹೇಳೋದು ತಪ್ಪಾಗತ್ತಮ್ಮ, ಬಿಡು. ಏನು ಮಾತಾಡಿದ್ರು ಅದಕ್ಕೊಂದು ಅಡ್ಡ ಮಾತಾಡ್ತೀಯ ನೀನು. ಪ್ರೀತಿ ಅವ್ರ ಹತ್ರ ಇಲ್ವಾ? ಆ ಸಾಗರ್ನ ಎಷ್ಟು ಪ್ರೀತಿಸ್ತಾರೆ ಹೇಳು. ನೀನೇ ತಪ್ಪು ಮಾಡಿದ್ರು ಅವನನ್ನು ಮುದ್ದು ಮಾಡ್ತಾರೆ, ಅವ್ನು ಕಡಿಮೆ ಮಾರ್ಕ್ಸ್ ತೊಗೊಂಡ್ರು ಅವನನ್ನು ಪ್ರೀತಿಸ್ತಾರೆ, ಬೇಕಾಗಿದ್ದೆಲ್ಲ ಕೊಡಿಸ್ತಾರೆ, ಸುಮ್ಮನೆ ಆದರೂ ಗಿಫ್ಟು ಅಂತ ಕೊಡ್ತಾರೆ. ಆದರೆ ನನಗೆ ಮಾತ್ರ ಏನೂ ಇಲ್ಲ. ಪ್ರೀತಿ ಇಲ್ಲದೆ ಅವರು ಸಾಗರಂಗೆ ಹಾಗೆಲ್ಲ ಮಾಡ್ತಾರಾ? ಪ್ರೀತಿ ಅಂದರೆ ಏನು ಹೇಳು? ಪ್ರೀತಿ ಅಂದರೆ ಒಳ್ಳೆ ಮಾತಾಡೋದು, ಬೇಕಾಗಿರೋ ವಸ್ತುಗಳನ್ನ ತಂದ್ಕೊಡೋದಲ್ಲ ಅಮ್ಮ. ನಾವು ತೋರಿಸೋ ಪ್ರೀತಿ ಹೇಗಿರಬೇಕು ಅಂದರೆ ಇನ್ನೊಬ್ಬರ ಜೀವನದ ಉದ್ಧಾರಕ್ಕಾಗಿರಬೇಕು, ಅವ್ರು ಏಳಿಗೆ ಇರಬೇಕು. ಈಗ ಅವ್ರು ಸಾಗರಂಗೆ ಪ್ರೀತಿ ತೋರಿಸ್ತಾ ಇದ್ದಾರಲ್ಲ, ಅವ್ನು ತಪ್ಪು ಮಾಡಿದಾಗಲೆಲ್ಲ ಅದನ್ನೇ ಸರಿ ಅಂತಾರೆ. ಅವ್ನು ನಿನಗೆಷ್ಟೇ ನೋವು ಕೊಟ್ಟರು, ನನಗೆಷ್ಟೇ ಚುಚ್ಚು ಮಾತಾಡಿದ್ರು ಅದೇ ಸರಿ ಅಂತ ಹೇಳ್ತಾರಲ್ಲ. ಮತ್ತು ಅವ್ನ ಮಾರ್ಕ್ಸ್ ನೋಡು ಎಷ್ಟು ಕಡಿಮೆ ಬರ್ತಾ ಇದೆ. ನಾನು ಬೇರೆಯವ್ರನ್ನ ಏನೂ ಅಳಿಯೋದಿಲ್ಲ, ಆದರೆ ನಿಂಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಿರೋದು. ಈಗ ಅದೆಲ್ಲ ಪ್ರೀತಿ ಅಂತ ನಿಂಗೆ ಅನ್ನಿಸ್ಬೋದು. ಇದೇ ಥರ ಮುಂದುವರೆದ್ರೆ ಸಾಗರನ ಬದುಕಿ ಏನಾಗುತ್ತೆ ಅಂತ ನೀನು ಯೋಚನೆ ಮಾಡು. ಪ್ರೀತಿ ಇದ್ದರೆ ಹೀಗೆಲ್ಲ ಮಾಡ್ತಾರಾ? ಪ್ರೀತಿ ಅಂದರೆ ನಮ್ಮವರು ಹೇಗೆ ಇದ್ರೂ ನಾವು ಅವ್ರನ್ನ ಪ್ರೀತಿಸ್ಬೇಕು, ಅವ್ರು ಒಳ್ಳೆಯದನ್ನು ಬಯಸಬೇಕು. ಅವ್ರು ಸಾಗರನ ಒಳ್ಳೆಯದನ್ನು ಬಯಸಿದಿದ್ರೆ ಅವನಿಗೆ ಜೋರು ಮಾಡ್ತಾಯಿದ್ರು, ಅವನನ್ನು ಒಳ್ಳೆ ದಾರಿಯಲ್ಲಿ ಹೋಗೋ ಹಾಗೆ ಪ್ರೇರೇಪಣೆ ಮಾಡ್ತಾಯಿದ್ರು. ಆದರೆ ಅವನು ಹೋಗೋ ದಾರಿನ ಅವನನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದೆಲ್ಲ ಕೆಟ್ಟದು ಅಂತ ನಮಗೆ ಗೊತ್ತಾಗತ್ತೆ, ಇನ್ನು ಅವ್ರಿಗೆ ಗೊತ್ತಾಗಲ್ಲ ಅಂದರೆ ಇದರ ಅರ್ಥ ಏನು ಹೇಳು? ಪ್ರೀತಿ ಅನ್ನೋದು ಅವ್ರ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ಅವ್ರ ಪ್ರೀತಿ ವ್ಯಾಖ್ಯಾನನೇ ಬೇರೆ ಇದೆ. ನಿಜವಾದ ಪ್ರೀತಿ ಅಂದರೆ ನಮ್ಮವರನ್ನು ನಾವು ಯಾವತ್ತೂ ಉನ್ನತ ಸ್ಥಾನದಲ್ಲಿ ಹೋಗೋದಕ್ಕೆ ಪ್ರೇರೇಪಣೆ ಕೊಡೋದು, ಅವರ ಖುಷಿಲಿ ನಮ್ಮ ಖುಷಿನ ಕಾಣೋದು, ಅವ್ರ ಸಾಧನೆಗೆ ನಾವು ಬೆನ್ನು ತಟ್ಟೋದು, ಬೆಂಬಲ ಕೊಡೋದು. ಇದನ್ನು ಪ್ರೀತಿ ಅಂತಾರೆ ಪುಟ್ಟ. ನಿನಗೆ ಭರ್ಪೂರ ಪ್ರೀತಿ ಸಿಕ್ಕಿದೆ. ಊರವರೆಲ್ಲ ಏನು ಹೇಳ್ತಿದ್ದಾರೆ ಹೇಳು? ಇನ್ನೂ ಸಾಧನೆ ಮಾಡು, ನೀನು ನಮ್ಮೂರಿನ ಕೀರ್ತಿ ಅಂತ ಹೇಳ್ತಿದ್ದಾರೆ ನೋಡು. ಅಂದರೆ ನೀನು ಇನ್ನೂ ಮುಂದೆ ಜಾಸ್ತಿ ಮಾಡಬೇಕು ಅಂತ ನಿನಗೆ ಒಂದು ಮೋಟಿವೇಟ್ ಮಾಡ್ತಾರೆ. ಇದನ್ನು ಪ್ರೀತಿ ಅಂತಾರೆ. ಅಷ್ಟು ಜನರ ನಿನ್ನ ಕಡೆಗಣಿಸ್ಬಾರ್ದಲ್ವಾ? ನೀನು ಹೇಳೋದೆಲ್ಲ ನಿಜ ಅಮ್ಮ. ಹೌದು, ತುಂಬ ಜನ ನನ್ನನ್ನು ಇಷ್ಟಪಡ್ತಿದ್ದಾರೆ. ಈ ರಿಸಲ್ಟ್ ಬಂದಮೇಲಂತೂ ಊರಲ್ಲಿ ಪ್ರತಿಯೊಬ್ಬರು ನನ್ನನ್ನು ಇಷ್ಟಪಡ್ತಾರೆ, ಹೊಗಳ್ತಾ ಇದ್ದಾರೆ. ನಿನ್ನನ್ನು ಅಪ್ಪನು ಎಲ್ಲರೂ ಹೊಗಳ್ತಾರೆ. ಅವಾಗ ನಂಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಆದರೆ ಇವ್ರುಗಳ ಮಾತನ್ನು ತಲೆಗೆ ತಗೊಂಡು ಹೋಗಬಾರ್ದು ಅಂತ ಅಂದ್ಕೊಂಡ್ರು ಅವಾಗ ಇವ್ರು ಚುಚ್ಚಬೇಕಾದ್ರೆ ಮನ್ಸೊಳಗೆ ಹೋಗತ್ತೆ, ಬೇಜಾರಾಗತ್ತಲ್ವ ಅಮ್ಮ. ಇದರಿಂದ ನನಗೆ ಹೊರಗೆ ಬರೋಕ್ಕೆ ಆಗಲ್ಲ ಗೊತ್ತಾ. ಇಷ್ಟು ಅನ್ಕೋತೀನಿ ಈ ಮಾತುಗಳನ್ನ ಕಿವಿ ಮೇಲೆ ಹಾಕೋಬಾರ್ದು ಅಂತ, ಆದರೂ ಅದು ಬಂದು ಕಿವಿಗೆ ಬೀಳುತ್ತೆ, ಬೇಜಾರಾಗತ್ತೆ. ಅವ್ರಗಳ ಮಾತು ಬಂದು ನಿನ್ನ ಕಿವಿಗೆ ಬೀಳಲ್ಲ. ನೀನು ಅವ್ರ ಮಾತುಗಳು ಬೀಳಲಿ ಅಂತ ಕಿವಿನ ಓಪನ್ ಆಗಿ ಇಟ್ಕೊಂಡಿದೀಯ. ಅದಕ್ಕೆ ನಿನಗೆ ಈ ಸಮಸ್ಯೆ ಆಗ್ತಾ ಇದೆ. ನೋಡ್ಪುಟ್ಟ, ಯಾರು ನಮಗೆ ಬೇಜಾರೂ ಮಾಡಲ್ಲ, ಖುಷಿನೂ ಮಾಡಲ್ಲ. ಅವ್ರಗಳ ಮಾತನ್ನು ನಾವು ಹೇಗೆ ಹೃದಯಕ್ಕೆ ತಗೊಂಡು ಹೋಗ್ತೀವೋ ಅದು ಹಾಗೆ ಕೆಲಸ ಮಾಡುತ್ತೆ. ಬೇಜಾರಿನ ಮಾತುಗಳನ್ನ ತಗೊಂಡ್ರೆ ಬೇಜಾರಾಗತ್ತೆ, ಖುಷಿ ಮಾತುಗಳನ್ನ ತಗೊಂಡ್ರೆ ಖುಷಿ ಆಗತ್ತೆ. ಆ ಮಾತುಗಳನ್ನ ಒಳಗೆ ತಗೊಳ್ಬೇಕೋ ಬೇಡವೋ ಅನ್ನೋ ಆಯ್ಕೆ ನಮ್ಮ ಹತ್ರ ಇರುತ್ತೆ. ಅಲ್ಲಿ ನಮ್ಮ ಜಾಣತನ ಇರೋದು. ಈಗ ನಮ್ಮ ಮನೆ ಮುಂದೆ ನೋಡು, ಒಂದು ದೊಡ್ಡ ಮನೆ ಕಟ್ತಾ ಇದ್ರು ನೋಡು. ಆವಾಗ ಏನಾಗ್ತಿತ್ತು ಹೇಳು? ಮನೆ ಮುಂದೆ, ಮನೆ ಒಳಗೆ ಎಲ್ಲ ಕಡೆ ಧೂಳಿ ಬರ್ತಾ ಇತ್ತು, ಹೌದಾ? ನಾವು ಅವ್ರಿಗೇನು ಹೇಳೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಅವ್ರು ದೊಡ್ಡ ಮನುಷ್ಯರು. ಅವಾಗ ನಾವೇನು ಮಾಡಿದ್ವಿ ಹೇಳು? ಮನೆ ಬಾಗಿಲನ್ನೆಲ್ಲ ಮುಚ್ಕೊಂಡ್ವಿ. ಆಮೇಲೆ ಯಾವಾಗೆಲ್ಲ ಧೂಳಾಗುತ್ತೋ ಮನೆ, ಅವಾಗೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ವಿ. ಕ್ರಮೇಣ ನಮಗೆ ಅದೇ ಅಭ್ಯಾಸ ಆಗೋಯ್ತು ಅಲ್ವಾ? ಅದೇ ಮನೆ ಹಿಂದೆ ಅಲ್ಲಿ ಸಂಪಿಗೆ ಗಿಡದಲ್ಲಿ ಸಂಪಿಗೆ ಬಿಟ್ಟಾಗ ಪರಿಮಳಕ್ಕೆ ನಾವು ಬಾಗಿಲು ತಕ್ಕೊಂಡು ನಿಂತಿರ್ತಿದ್ವಿ, ಹೌದು ತಾನೆ? ಯಾಕೆಂದರೆ ಆ ಒಳ್ಳೆ ಪರಿಮಳ ನಮಗಿಷ್ಟ ಅಂತ ನಿಂತಿದ್ವಿ. ಈ ಕೆಟ್ಟ ಮಾತುಗಳು, ಒಳ್ಳೆ ಮಾತುಗಳು ಹಾಗೆ. ಒಳ್ಳೆ ಮಾತುಗಳು ನಮಗೆ ಖುಷಿ ಕೊಡುತ್ತೆ ಅಂದಾಗ ನಮ್ಮ ಮನಸ್ಸಿನ ಬಾಗಿಲನ್ನು ಯಾವಾಗಲೂ ತೆರೆದಿಡಬೇಕು. ಖುಷಿ ಮಾತುಗಳು ನಮಗೆ ದುಃಖ ಕೊಡುತ್ತೆ ಅಂತ ಗೊತ್ತಾದಾಗ ಬಾಗಿಲು ಮುಚ್ಕೋಬೇಕು. ಸಿಂಪಲ್ ಅಮ್ಮ, ತುಂಬ ಸಿಂಪಲ್ಲು. ಈಗ ಖುಷಿಯಾಗಿರೋ ಮಾತುಗಳು ಅಂದರೆ ಈ ಮೋಟಿವೇಶ್ನಲ್ ಮಾತುಗಳು, ಸ್ಫೂರ್ತಿ ತುಂಬೋ ಮಾತುಗಳನ್ನ ಕೇಳಿಸ್ಕೊಂಡಾಗ ನಮಗೆ ಸ್ಫೂರ್ತಿ ಬರುತ್ತೆ ಅಲ್ವಾ? ಇದು ನಮಗೆ ಗೊತ್ತಾಗತ್ತೆ. ಹಾಗೆ ಇದ್ದಾಗ ಅಂಥ ಮಾತುಗಳಿಗೆ ಹೆಚ್ಚು ಜಾಗ ಕೊಡಬೇಕು. ಇನ್ನು ಈ ಥರ ಬೇಜಾರಾಗೋ ಮಾತುಗಳು ಕೇಳಿಸ್ಕೊಂಡ್ರೆ ನಮಗೆ ಬೇಜಾರಾಗತ್ತೆ, ಇದು ನಮ್ಗೆ ಗೊತ್ತಿದೆ ಅಲ್ವಾ? ಹಾಗಿದ್ದಾಗ ಆ ಮಾತುಗಳು ಕೇಳಿಸ್ದೇ ಇರೋ ಹಾಗೆ ನಮ್ಮ ಮನಸ್ಸಿನ ಬಾಗಿಲನ್ನ ಮುಚ್ಕೋಬೇಕು.
ಇದು ಶುರುನಲ್ಲಿ ಕಷ್ಟ ಆಗತ್ತೆ, ಆದರೆ ನಮ್ಮ ಆಯ್ಕೆ ಸರಿಯಾಗಿದ್ರೆ ಯಾವುದೂ ಕಷ್ಟ ಅಲ್ಲ, ಗೊತ್ತಾಯ್ತಾ? ಇನ್ನು ಈ ಸಾಧನೆ ಇವತ್ತಿಗೆ ಮುಗಿಯಲ್ಲ. ಈಗ SLC ಆಗಿದೆ, ಮುಂದೆ PUC, ಮುಂದೆ ನೀನೇನು ಓದ್ತೀಯೋ ಅದು ಎಲ್ಲ ಕಡೆನೂ ಸಾಧನೆ ಮುಂದುವರಿತಾನೇ ಇರಬೇಕು. ಇವತ್ತು ಎಲ್ಲರೂ ಹೊಗಳ್ತಿದ್ದಾರೆ ಅಂತ ನಿನ್ನ ಖುಷಿಗೆ ಇಲ್ಲೇ ನಿಂತು ಬಿಡಬಾರ್ದು. ನಿನ್ನ ಸಾಧನೆ ಮುಂದುವರಿತಾನೇ ಹೋಗಬೇಕು. ಹಾಗೆ ಯಾರೋ ನಮಗೆ ಬೇಜಾರು ಮಾಡಿದ್ರು ಅಂತ ಅದನ್ನೇ ಕೊರಗಿ ನೆನಪು ಮಾಡಿಕೊಂಡು ಅದಕ್ಕೇನೆ ಗಮನ ಕೊಟ್ಕೊಂಡು ಕೂತಿದ್ರೆ ಅವಾಗಲೂ ನಿನ್ನ ಏಳಿಗೆ ಆಗೋದಿಲ್ಲ, ಗೊತ್ತಾಯ್ತಲ್ವಾ? ಖುಷಿ ಇದೆಯಾ, ಅದನ್ನು ಮುಂದಕ್ಕೆ ತಗೊಂಡು ಹೋಗೋಕ್ಕೆ ಇನ್ನಷ್ಟು ಖುಷಿಗಳನ್ನ ನಾನು ತಗೋಬೇಕು, ಬೇರೆಯವ್ರಿಗೂ ಹಂಚಬೇಕು ಅನ್ನೋ ಮನೋಭಾವನೆಯಿಂದ ಮುಂದುವರಿಬೇಕು, ಗೊತ್ತಾಯ್ತಲ್ವಾ? ಈಗ ಖುಷಿಯಾಗಿ ನೀನು ನನಗೆ ಏನಾದರೂ ಸ್ವೀಟ್ ಮಾಡಿಕೊಡ್ಬೇಕು, ನೀನೇ ಮಾಡಿಕೊಡ್ಬೇಕು. ಸರಿ ಆಯಿತು. ಅದನ್ನೇ ಖುಷಿಯಾಗಿ ಹೇಳ್ಬಾರ್ದಾ? ನೀನೆಲ್ಲಿ ಬಿಡ್ತೀಯ ಹೇಳು? ನಿನ್ನ ಮಾತು ಕೇಳ್ತಾ ಇದ್ರೆ ಒಂಥರ ಜೇನಲ್ಲಿ ಅದ್ದಿರೋ ಬೆಲ್ಲನ್ ತಿಂದಂಗೆ ಆಗತ್ತೆ. ನಿನ್ನ ಮಾತು ಇಷ್ಟು ಸ್ವೀಟು, ಇನ್ನು ನಾನು ನಿನಗೆ ಪಾಯಸ ಬೇರೆ ಮಾಡಿಕೊಡ್ಬೇಕಾ? ಇನ್ನಷ್ಟು ಸ್ವೀಟ್ ತುಂಬ್ಕೊಳತ್ತೆ ಮತ್ತು ನಿನ್ನ ಮನಸ್ಸಲ್ಲಿ, ಹೊಟ್ಟೆಲಿ. ಆಗಲಿ ಕಣೆ, ಇನ್ನಷ್ಟು ಸ್ವೀಟ್ ಆದರೆ ಇನ್ನಷ್ಟು ಸ್ವೀಟಾದ ಮಾತುಗಳು ಹೊರಗೆ ಬರುತ್ತೆ. ಇವಾಗ ಬೇಡ, ಅಪ್ಪ ಬರಲಿ ಆಯಿತಾ? ಇವತ್ತೊಂದಿನ ನಾವು ಹೊರಗಡೆ ಎಲ್ಲಾದರೂ ಹೋಗೋಣವಾ? ಆಯ್ತಮ್ಮ, ಆಯಿತು, ಹಾಗೆ ಮಾಡೋಣ. ಇನ್ನೊಂದು ಸ್ವಲ್ಪ ದಿನ ನಾನು ನಿಮ್ಮಪ್ಪ ಸೆಲೆಬ್ರಿಟಿ ಅಪ್ಪ ಅಮ್ಮ, ಗೊತ್ತಾ? ಆಗಲಿ ಅಮ್ಮ, ಆಗಲಿ. ನೀನು ಅಪ್ಪ ಇಬ್ಬರು ಸೆಲೆಬ್ರಿಟಿ ಅಪ್ಪ ಅಮ್ಮ ಅಂತ ಅನ್ಸ್ಕೊಳ್ಳೋ ಹಾಗೆ ನಾನು ಖಂಡಿತ ಸಾಧನೆ ಮಾಡ್ತೀನಿ. ಪಾಸಿಟಿವ್ ವೇಲ್ಲೇ ನಡೀತೀನಿ, ಸರಿನಾ? ಚೇತನಾಳ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ನಿಮ್ಗೊಂದು ಸಣ್ಣ ಕಲ್ಪನೆ ಬಂದಿರ್ಬೋದು. ಆ ಕಲ್ಪನೆ ಏನು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಸ್ವಲ್ಪನಾದರೆ ಇಷ್ಟ ಆದರೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡೋದನ್ನ ಮರಿಬೇಡಿ.